ಪ್ರೈಸ್ ದ ಲಾರ್ಡ್ ಪ್ರಿಯರೇ, ಇಂದಿನ ವಾಚನದ ಧ್ಯಾನಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಪ್ರಿಯರೇ, ಇಂದು ಸಂತ ಪೇತ್ರರು ತಮ್ಮ ಪತ್ರಿಕೆಯಲ್ಲಿ ಬರೆಯುತ್ತಾರೆ, ಮೊದಲನೇದಾಗಿ ದೇವರು ನಮ್ಮನ್ನ ಕರೆದಿದ್ದಾರೆ. ಆ ಕರೆಗೆ ಕಾರಣವಾದರೂ ಏನು? ಕಾರಣ ಒಂದೇ, ದೇವರಿಗೆ ತಮ್ಮ ಮಕ್ಕಳು ಅವರ ಆ ಸ್ವಂತ ಮಹಿಮೆಯಲ್ಲೂ ಸೌಭಾಗ್ಯದಲ್ಲೂ ಭಾಗಿಗಳಾಗಬೇಕು. ಆ ಭಾಗಿ ಆಗಲು ನಮ್ಮನ್ನ ಕರೆದಿದ್ದಾರೆ. ಪ್ರಿಯರೇ, ಈ ಕರೆಗೆ ಹೋಗುಟ್ಟು ನಾವು ಹೋಗಬೇಕಾದರೆ, ಆ ಕರೆಗೆ ಆ ಸ್ವರಕ್ಕೆ ಕಿವಿಗೊಟ್ಟು ನಾವು ನಡಿಬೇಕಂದ್ರೆ ನಮಗೆ ಆ ಅರಿವು ಮುಖ್ಯ. ಪ್ರಿಯರೇ, ಅವರನ್ನ ಅರಿತುಕೊಳ್ಳುವುದರ ಮುಖಾಂತರ ಮಾತ್ರವೇ ನಾವು ಆ ಕರೆಗೆ ಯೋಗ್ಯವಾದ ಜೀವಿತ ನಡೆಸೋದಕ್ಕೆ ಸಾಧ್ಯ. ಪ್ರಿಯರೇ, ಈ ಒಂದು ಕರೆಯನ್ನ ಕೊಟ್ಟ ದೇವರು ಆ ಒಂದು ದೈವಿ ಸ್ವಭಾವದಲ್ಲಿ ನಾವು ಪಾಲುಗಾರರಾಗಿ ಅವರನ್ನ ಅರಿತುಕೊಳ್ಳಲು ಬೇಕಾದ ಶಕ್ತಿಯನ್ನ ಕೂಡ ಕೊಟ್ಟಿದ್ದಾರೆ. ಆ ಯೇಸುವಿನ ದಿವ್ಯ ಶಕ್ತಿ. ಪ್ರಿಯರೇ, ಆ ದಿವ್ಯ ಶಕ್ತಿ ಬೇರೆ ಯಾರು ಅಲ್ಲ, ಪರಿಶುದ್ಧ ಆತ್ಮರೇ ಆಗಿದ್ದಾರೆ. ಪ್ರಭು ಯೇಸು ಕ್ರಿಸ್ತರ ಪುನರುತ್ಥಾನದ ಶಕ್ತಿ, ಪರಿಶುದ್ಧ ಆತ್ಮರ ಶಕ್ತಿ. ಯಾವಾಗ ನಾವು ಸತ್ಯ ವಾಕ್ಯವನ್ನ ಅಂದ್ರೆ ಜೀವೋದ್ಧಾರ ತರುವಂತ ದೇವರ ಆ ಒಂದು ಶುಭ ಸಂದೇಶವನ್ನ ಕೇಳಿ ಪ್ರಭು ಯೇಸು ಕ್ರಿಸ್ತರಲ್ಲಿ ನಾವು ವಿಶ್ವಾಸವಿಡುತ್ತೇವೆ, ಆಗ ದೇವರು ನಮಗೆ ಕೊಟ್ಟ ಉಚಿತ ವರದಾನವಾದ ಪರಿಶುದ್ಧ ಆತ್ಮರ ಮುಖಾಂತರವಾಗಿ ಅವರನ್ನ ಅರಿತುಕೊಳ್ಳುವ ಮುಖಾಂತರ ನಾವು ಭಕ್ತಿಯುತವಾದ ಒಂದು ವಿಶ್ವಾಸದ ತಂದೆಗೆ ಯೋಗ್ಯವಾದ ಜೀವನವನ್ನ ಜೀವಿಸಲು ಸಾಧ್ಯವಾಗುತ್ತದೆ. ಇದಕ್ಕಾಗಿ ದೇವರು ನಮ್ಮನ್ನ ಕರೆತಿದ್ದಾರೆ. ಪ್ರೇರೆ, ಅಂದು ಅವರನ್ನ ಅರಿತುಕೊಳ್ಳುವ ಜ್ಞಾನ ಇಲ್ಲದೆ ಜನ ಅಳಿದು ಹೋಗ್ತಾ ಇದ್ರು. ಗ್ರಂಥದಲ್ಲಿ ದೇವರೇ ಹೇಳ್ತಾರೆ, ದೈವ ಜ್ಞಾನ ಇಲ್ಲದೆ ನನ್ನ ಮಕ್ಕಳು ಅಳಿದು ಹೋಗ್ತಾ ಇದ್ದಾರೆ ಅಂತ. ಪ್ರೇರೆ, ಇಂದಿನ ಶುಭ ಸಂದೇಶದಲ್ಲೂ ಕೂಡ ಆ ಅರಿವು ಇಲ್ಲದೆ, ಪ್ರಭು ಯೇಸು ಕ್ರಿಸ್ತರನ್ನ ಅರಿಯದೆ ಅವರ ಮೇಲೆ ಅನೇಕ ದೋಷಾರೋಪಣೆಯನ್ನ ಮಾಡಿದ್ರು. ತಮ್ಮ ಸ್ವಂತ ಜನರೇ ಯೇಸುವನ್ನ ಸ್ವೀಕಾರ ಮಾಡಲಿಲ್ಲ. ಅದಕ್ಕಾಗಿ ಯೇಸು ಕ್ರಿಸ್ತರು ಸಾಮತಿಗಳ ರೂಪದಲ್ಲಿ ಮಾತನಾಡ್ತಾ, ಒಬ್ಬನು ದ್ರಾಕ್ಷಿಯ ತೋಟವನ್ನ ಮಾಡಿ ಬೇಲಿ ಹಾಕಿ ಅದನ್ನ ದ್ರಾಕ್ಷ ರಸ ತೆಗೆದು ಅಲೆಯನ್ನ ಹೊಡಿಸಿ ಕಾವಲಿಗಾಗಿ ಅಟ್ಟಣೆಯನ್ನು ಕಟ್ಟಿಸಿ ನಂತರ ತೋಟವನ್ನ ಗೇಣಿದಾರರಿಗೆ ವಹಿಸ್ತಾರೆ. ತಂದೆ ದೇವರ ಆ ಒಂದು ಕಾರ್ಯವನ್ನ ಇಲ್ಲಿ ಯೇಸು ಕ್ರಿಸ್ತರು ಸಾಮತಿಯ ರೂಪದಲ್ಲಿ ಹೇಳ್ತಾ ಇದ್ದಾರೆ. ದೈವ ಮಕ್ಕಳಿಗೆ ಬೇಕಾದ ಎಲ್ಲ ಒಂದು ಕೃಪೆಗಳನ್ನ ಕೊಟ್ಟು ಅಲ್ಲಿ ದೇವರು ವಿಶ್ವಾಸಿಗಳಿಗಾಗಿ ಕಾಯ್ತಾ ಇದ್ದಾರೆ. ಆದ್ರೆ ಫಲ ಕೊಡ್ಬೇಕಾದ ಕಾಲ ಬಂದಾಗ ಆ ತೋಟಗಾರ ಸೇವಕರನ್ನ ಕಳಿಸಿದಾಗ ಆ ಗೇಣಿದಾರರು ಮಾಡಿದ್ದಾದ್ರೂ ಏನು, ಒಂದಲ್ಲ ಎರಡಲ್ಲ 3 ಸಾರಿ ಆ ಯಜಮಾನ ಆ ಸೇವಕರಲ್ಲಿ ಇಬ್ಬರನ್ನ ಅನೇಕರನ್ನ ಕಳಿಸ್ತಾರೆ. ಅನೇಕರನ್ನ ಕಳಿಸಿದಾಗ್ಲೂ ಹೊಡೆದು ಬಡೆದು ಅವಮಾನ ಮಾಡಿ ಕಡಿದು ಕೊಂದು ಹಾಕ್ತಾರೆ. ಕೊನೆಗೆ ತನ್ನ ಮಗನಿಗಾದ್ರೂ ಅವ್ರು ಮರ್ಯಾದೆ ಕೊಟ್ಟಾರು ಅಂತ ಭಾವಿಸಿ ತಮ್ಮ ಮುದ್ದು ಮಗನನ್ನೇ ಕಳಿಸಿ ಕೊಟ್ಟಾಗ್ಲೂ ಕೂಡ ಆ ತೋಟಗಾರರು ಅವನನ್ನೇ ಆ ಮುದ್ದು ಮಗ ಉತ್ತರಾಧಿಕಾರಿ, ಅವನನ್ನೇ ಮುಗಿಸಿ ಬಿಡೋಣ, ಈಗ ಆಸ್ತಿ ನಮ್ಮದಾಗತ್ತೆ ಅಂತ ಒಳಸಂಚು ಮಾಡಿ ಅವನ ಹಿಡಿದು ಕೊಂದು ಹಾಕಿ ತೋಟದ ಆಚೆ ಎಸೆದು ಬಿಟ್ರು. ಇಂಥ ಪರಿಸ್ಥಿತಿಯಲ್ಲಿ ಆ ತೋಟದ ಯಜಮಾನ ಏನು ಮಾಡ್ತಾನೆ? ಆ ಗೇಣಿದಾರನನ್ನ ಸಂಹರಿಸಿ ತಕ್ಕ ಕಾಲಕ್ಕೆ ಫಲ ಕೊಡುವಂತಹ ಒಳ್ಳೆಯ ಗೇಣಿದಾರರಿಗೆ ಆ ತೋಟವನ್ನ ವಹಿಸ್ತಾರೆ. ಪ್ರೇರೆ, ಯೇಸು ಕ್ರಿಸ್ತರನ್ನ ತಂದೆ ದೇವರು ನಮಗೆ ರಕ್ಷಕರನ್ನಾಗಿ ಕಳುಹಿಸುವಾಗ್ಲೂ ಕೂಡ ಆ ರಕ್ಷಕನನ್ನ ಅರಿಯದೆ ಹೋದ ಅನೇಕ ಸಂದರ್ಭಗಳನ್ನ ಇಲ್ಲಿ ವಿವರಿಸ್ತಾ ಇದ್ದಾರೆ. ಪ್ರೇರೆ, ಪ್ರವಾದಿಗಳ ಮುಖಾಂತರ, ಪ್ರೇಷಿತರ ಮುಖಾಂತರವಾಗಿ ನನ್ನ ರಕ್ಷಕನ ಶುಭ ಸಂದೇಶವನ್ನ ಈ ಒಂದು ಪರಿಶುದ್ಧ ಗ್ರಂಥದಲ್ಲಿ ದೇವರು ನಮಗೆ ಕೊಟ್ಟಿದ್ದಾರೆ. ಆ ದೈವ ಜ್ಞಾನದಲ್ಲಿ ನಾವು ತುಂಬಬೇಕಾಗಿದೆ. ಪವಿತ್ರಾತ್ಮರ ಬಲದಿಂದ ಆ ಶುಭ ಸಂದೇಶದಲ್ಲಿ ವಿಶ್ವಾಸ ಬಿಟ್ಟು ಯೇಸುವನ್ನ ನಮ್ಮ ರಕ್ಷಕರನ್ನಾಗಿ ನಾವು ಸ್ವೀಕಾರ ಮಾಡಬೇಕಾಗಿದೆ. ಪ್ರಿಯರೇ, ಇಂದು ನಾವು ಪ್ರಭು ಯೇಸು ಕ್ರಿಸ್ತರನ್ನ ನಮ್ಮ ರಕ್ಷಕರನ್ನಾಗಿ ಸ್ವೀಕಾರ ಮಾಡಿಲ್ಲದಿದ್ರೆ ಹಿಂದೆ ಮಾನಸಾಂತರಗೊಂಡು ಪಾಪಕ್ಕೆ ಪಶ್ಚಾತ್ತಾಪ ಪಟ್ಟು ದೇವರಿಗೆ ಅಭಿಮುಖರಾಗೋಣ. ಪ್ರಿಯರೇ, ಆ ಒಂದು ಪರಿಶುದ್ಧಾತ್ಮರ ಬಲದಿಂದ ತುಂಬಲ್ಪಟ್ಟು ಪರಿಶುದ್ಧವಾದ ಜೀವಿತವನ್ನ ಜೀವಿಸಲು ಬೇಕಾದ ಬಲದಿಂದ ತುಂಬಲ್ಪಡೋಣ. ಆಮೇನ್.